ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ತಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್ ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ. ಅದಕ್ಕೆ ಆಧಾರವಾಗಿ ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಪ್ರೀತಿಯುಳ್ಳ ದೇವಜನರೇ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸಿಗೆ ಅನೇಕ ಆಲೋಚನೆಗಳು ಬರುತ್ತದೆ. ಇಂದು ಏನಾಗುತ್ತೆ, ಈ ಸಮಸ್ಯೆ ಹೇಗೆ ಬದಲಾಗುತ್ತೆ, ಆರೋಗ್ಯದಲ್ಲಿ ಏನಾಗುತ್ತೆ, ಹಣಕಾಸಿನ ತೊಂದರೆ ಹೇಗೆ ಸರಿಯಾಗುತ್ತೆ, ಆ ವ್ಯಕ್ತಿ ಮತ್ತೆ ಏನು ಮಾಡಲಿಕ್ಕಿದ್ದಾನೋ ಎಂದು ಮನಸ್ಸು ಓಡಾಡಲಿಕ್ಕೆ ಆರಂಭಿಸುತ್ತದೆ. ನೋಡ್ರಿ, ನಾವು ಆಲೋಚನೆಗಳು ಬರುವುದನ್ನು ಸಂಪೂರ್ಣವಾಗಿ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಅವು ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಇರಲು ಬಿಡಬೇಕು. ಯಾವ ಆಲೋಚನೆಯನ್ನು ಹೊರಗೆ ಕಳಿಸಬೇಕೆಂಬುದನ್ನು ನೀವು ಆಯ್ಕೆ ಮಾಡಬಹುದು. ಪ್ರತಿಯೊಂದು ಆಲೋಚನೆಯು ಸತ್ಯವಲ್ಲ. ಪ್ರತಿಯೊಂದು ಭಯವು ದೇವರ ಧ್ವನಿಯಲ್ಲ. ಪ್ರತಿಯೊಂದು ಚಿಂತೆಯು ನಿಮ್ಮ ಭವಿಷ್ಯದ ಗುರುತಲ್ಲ. ನಿಮ್ಮ ಜೀವನ ನಿಮ್ಮ ಆಲೋಚನೆಗಳ ದಿಕ್ಕಿನಲ್ಲಿ ಸಾಗುತ್ತದೆ ರೀ. ನೀವು ದಿನಂಪೂರ್ತಿ ಭಯದ ಆಲೋಚನೆಗಳನ್ನು ಯೋಚಿಸಿದರೆ ನಿಮ್ಮ ಹೃದಯ ಭಯದಿಂದ ತುಂಬುತ್ತದೆ. ನನಗೆ ಸಾಧ್ಯವಿಲ್ಲ, ನಾನು ದುರ್ಬಲ, ನಾನು ಹಿಂದೆ ಬಿದ್ದಿದ್ದೇನೆ ಎಂದು ಯೋಚಿಸಿದರೆ ನಿಮ್ಮೊಳಗೆ ನಿರಾಶೆ ಬೆಳೆಯುತ್ತದೆ. ಆದರೆ ನೀವು ದೇವರ ವಾಗ್ದಾನವನ್ನು ಯೋಚಿಸಿದರೆ ನಿಮ್ಮೊಳಗಡೆ ನಿರೀಕ್ಷೆ ಬೆಳೆಯುತ್ತದೆ. ಅದಕ್ಕೆ ದಾವೀದನು ಬೆಳಿಗ್ಗೆ ಎದ್ದ ತಕ್ಷಣ ಹೀಗೆ ಹೇಳುತ್ತಿದ್ದನು, ಈ ದಿನ ಯೆಹೋವನಿಂದ ನೇಮಕವಾಗಿದೆ, ಇದರಲ್ಲಿ ನಾನು ಉಲ್ಲಾಸದಿಂದ ಆನಂದಿಸುತ್ತೇನೆ. ದಾವೀದನ ಜೀವಿತದಲ್ಲಿ ಸಮಸ್ಯೆಗಳಿಲ್ಲದ ಕಾರಣ ಅವನು ಹೀಗೆ ಹೇಳಲಿಲ್ಲ. ಅವನಿಗೆ ಶತ್ರುಗಳಿದ್ದರು, ಅವನನ್ನು ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು. ಅವನು ತನ್ನ ಮನಸ್ಸನ್ನು ಸಮಸ್ಯೆಯ ಮೇಲೆ ಅಲ್ಲ, ಕರ್ತನ ಮೇಲೆ ಇಟ್ಟಿದ್ದನು. ಅವನು ಗೋಲಿಯಾತನ ಮುಂದೆ ನಿಂತಾಗ ಗೋಲಿಯಾತನ ಎತ್ತರವನ್ನು ಮಾತ್ರ ಯೋಚಿಸಲಿಲ್ಲ, ಅವನು ತನ್ನ ದೇವರ ಮಹತ್ವವನ್ನು ಯೋಚಿಸಿದನು. ಪ್ರೀತಿಯುಳ್ಳ ದೇವಜನರೇ, ಮನಸ್ಸು ಒಂದು ಮನೆಯಂತಿದೆ. ಆ ಮನೆಯ ಬಾಗಿಲು ತೆರೆದು ಬಿಟ್ಟರೆ ಯಾರಾದರೂ ಒಳಗೆ ಬರಬಹುದ್ರೆ, ಹಾಗೆ ಮನಸ್ಸನ್ನು ಕಾಯದೇ ಬಿಟ್ಟರೆ ಭಯ, ಚಿಂತೆ, ಕೋಪ, ಅವಮಾನ, ಹಳೆಯ ನೋವು, ನಿರಾಶೆ ಇವೆಲ್ಲವೂ ಒಳಗೆ ಬಂದು ಕೂತುಕೊಳ್ಳುತ್ತದೆ. ನಂತರ ನಮ್ಮ ಶಾಂತಿಯನ್ನು, ಸಮಾಧಾನವನ್ನು ಹಾಳುಗೆಡುತ್ತದೆ. ಅದಕ್ಕೆ ಪೌಲನು ಹೇಳ್ತಾನೆ, ಮೇಲಿರುವವುಗಳ ಮೇಲೆ ನಿಮ್ಮ ಮನಸ್ಸಿಡ್ರಿ. ಅಂದರೆ ನಿಮ್ಮ ಮನಸ್ಸು ದೇವರ ವಾಕ್ಯದ ಮೇಲೆ ಇಡ್ರಿ, ದೇವರ ಒಳ್ಳೆತನದ ಮೇಲೆ ಇಡ್ರಿ, ದೇವರ ಕೃಪೆಯ ಮೇಲಿಡ್ರಿ, ದೇವರ ವಾಗ್ದಾನದ ಮೇಲಿಡ್ರಿ. ನಿಮ್ಮ ಮನಸ್ಸು ಬೀಜ ಬಿತ್ತುವ ಹೊಲದಂತಿದೆ. ನೀವು ಯಾವ ಬೀಜವನ್ನು ಬಿತ್ತುತ್ತೀರೋ ಅದು ಬೆಳೆಯುತ್ತದೆ. ನೀವು ಚಿಂತೆ ಎಂಬ ಬೀಜವನ್ನು ಇಟ್ಟರೆ ಚಿಂತೆ ಬೆಳೆಯುತ್ತದೆ. ನೀವು ಕೃತಜ್ಞತೆ ಎಂಬ ಬೀಜವನ್ನು ಇಟ್ಟರೆ ಅದು ಸಂತೋಷ ಬೆಳೆಯುತ್ತದೆ. ನೀವು ದೇವರ ವಾಕ್ಯವ ಎಂಬ ಬೀಜವನ್ನು ಬಿತ್ತಿದರೆ ಅದು ನಂಬಿಕೆ ಬೆಳೆಯುತ್ತದೆ. ನೋಡ್ರಿ, 12 ವರ್ಷ ರಕ್ತಸ್ರಾವದಿಂದ ಬಳಲುತ್ತಾ ಇದ್ದಂಥ ಆ ಸ್ತ್ರೀಯನ್ನು ನೆನಪು ಮಾಡಿಕೊಳ್ಳ್ರಿ. ಅವಳು ಬಹಳ ಕಾಲದಿಂದ ಕಷ್ಟದಲ್ಲಿದ್ದಳು. ವೈದ್ಯರ ಬಳಿಗೆ ಹೋಗಿದ್ದಳು, ಹಣವನ್ನೆಲ್ಲ ಖರ್ಚು ಮಾಡಿದ್ದಳು. ಆದರೆ ಪರಿಸ್ಥಿತಿ ಇನ್ನೂ ಬಹಳ ಕೆಟ್ಟದಾಗಿ ಹೋಯಿತು. ಅಂಥ ಸ್ಥಿತಿಯಲ್ಲಿ ಅವಳ ಮನಸ್ಸು ಹೇಳಿರುತ್ತದೆ, ಇನ್ನು ಎಂದಿಗೂ ನಿನ್ನ ಜೀವಿತ ಸರಿಯಾಗೋದಿಲ್ಲ, ಆಯಿತು, ನಿನ್ನ ಜೀವನ ಮುಗಿಯಿತು. ನೋಡ್ರಿ, ಒಂದು ದಿವಸ ಅವಳೊಂದು ಶಬ್ದವನ್ನು ಕೇಳಿಸಿಕೊಳ್ಳುತ್ತಿದ್ದಾಳೆ.
ಯೇಸು ಇವತ್ತು ನಮ್ಮ ಊರಿಗೆ ಬರುತ್ತಿದ್ದಾರೆ. ಅವಳು ಆ ಮನಸ್ಸಿನೊಳಗೆ ಯೇಸು ಬರುತ್ತಿದ್ದಾರೆ ಎಂಬುದಾಗಿ ಬಂದಾಗ ಒಂದು ಹೊಸ ನಂಬಿಕೆ ಸ್ತೋತ್ರ ಮೂಡಿತು. ಆ ಎಲ್ಲ ಹಳೆಯ ಆಲೋಚನೆಗಳನ್ನು ಬಿಸಾಕಿದಳು. ಇವತ್ತು ನಾನು ಹೋಗ್ತೇನೆ, ಯೇಸುವಿನ ವಸ್ತ್ರವನ್ನು ಮುಟ್ಟುತ್ತೇನೆ, ಇವತ್ತು ನನ್ನ ಜೀವಿತ ಬದಲಾಗುತ್ತೆ. ನೋಡ್ರಿ, ಅವಳ ಪರಿಸ್ಥಿತಿ ಬದಲಾಗುವ ಮುಂಚೆ ಅವಳ ಮನಸ್ಸು ಬದಲಾಗಿತ್ರಿ. ಅವಳ ಆಲೋಚನೆ ಬದಲಾಗಿತ್ತು. ನನ್ನ ಜೀವನ ಮುಗಿಯಿತು ಎಂಬುದಕ್ಕಿಂತ ಇವತ್ತು ನಾನು ಗುಣವಾಗ್ತೇನೆ ಎಂಬುದಾಗಿ ನಂಬಿಕೆಯಿಂದ ಮಾತನಾಡಿದಳು. ಆ ಮನಸ್ಸಿನ ಬದಲಾವಣೆ ಯೇಸುವಿನ ಬಳಿಗೆ ಕರೆದೊಯ್ಯಿತು. ಜನಸಮೂಹದ ಮಧ್ಯೆ ಅವಳು ತಳ್ಳಿಕೊಂಡು ಹೋದಳು. ಯೇಸುವಿನ ವಸ್ತ್ರವನ್ನು ಮುಟ್ಟಿದ ಕೂಡಲೇ ಅವಳಿಗೆ ಸೌಖ್ಯವಾಯಿತು. ಯೇಸು ಸ್ವಾಮಿ ಹೇಳಿದರು, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ. ನಿಮ್ಮ ಪರಿಸ್ಥಿತಿ ಬದಲಾಗುವ ಮೊದಲು ನಿಮ್ಮ ಮನಸ್ಸು ದೇವರ ವಾಕ್ಯದ ಕಡೆ ಬದಲಾಗಬೇಕು. ನಿಮ್ಮ ಬಾಯಿಯ ಮಾತು ಬದಲಾಗಬೇಕು. ನಿಮ್ಮ ಒಳಗಿನ ಮಾತುಗಳು ಬದಲಾಗಬೇಕು. ಕೆಲವರು ಬಾಯಿಯಿಂದ ಎಲ್ಲ ದೇವರು ನನಗೆ ಒಳ್ಳೇದು ಮಾಡ್ತಾರೆ, ಒಳಗೆ ಮನಸ್ಸಲ್ಲಿ ಅಯ್ಯೋ ದೇವ್ರು ಏನು ಮಾಡಿದ್ದಾರೆ, ಏನು ನಡೆಯೋದಿಲ್ಲರಿ, ನಾನು ಸೋಲುತ್ತೇನೆ ಎಂಬುದಾಗಿ ಹೇಳಬೇಡ್ರಿ. ನಾನು ಗೆಲ್ಲುತ್ತೇನೆ, ಕರ್ತನು ನನ್ನ ಜೊತೆ ಇದ್ದಾರೆ, ದೇವರು ನನಗಾಗಿ ಎಲ್ಲವನ್ನ ಮಾಡಿ ಮುಗಿಸುವರು. ಈ ದಿನದಲ್ಲಿ ನನ್ನ ಜೀವಿತದಲ್ಲಿ ಒಂದು ಅದ್ಭುತ ನಡೀಲಿಕ್ಕಿದೆ. ನಿಮ್ಮ ಮನಸ್ಸಿನಲ್ಲಿ ಅಂಥ ಕಾರ್ಯಗಳನ್ನು ಯೋಚಿಸಲಿಕ್ಕೆ ಆರಂಭಿಸಿ. ಭಯಕ್ಕೆ ಸ್ಥಳ ಕೊಡಬೇಡ್ರಿ, ಚಿಂತೆಗೆ ಸ್ಥಳ ಕೊಡಬೇಡ್ರಿ, ಅಪನಂಬಿಕೆಗೆ ಸ್ಥಳ ಕೊಡಬೇಡ್ರಿ. ಅದಕ್ಕೆ ಬೈಬಲಲ್ಲಿ ನಾವು ಓದಿಕೊಂಡು ಪ್ರಾರಂಭದಲ್ಲಿ ಮೇಲಿರುವವುಗಳ ಮೇಲೆ ಮನಸ್ಸಿಡ್ರಿ, ದೇವರ ವಾಕ್ಯದ ಮೇಲೆ ಮನಸ್ಸಿಡೋಣ. ದೇವರೇ, ಇನ್ನು ಮುಂದೆ ನನ್ನ ಸುತ್ತಲೂ ಏನು ನಡೆಯುತ್ತದೆ, ಏನು ಆಗುತ್ತಾ ಇದೆ, ಅವುಗಳ ಮೇಲೆ ಮನಸ್ಸಿಡದೆ ದೇವರ ಮೇಲೆ ಮನಸ್ಸಿಡ್ರಿ, ಮೇಲಿರುವವುಗಳ ಮೇಲೆ ಮನಸ್ಸಿಡ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಒಳ್ಳೆಯದು ಮಾಡ್ತಾರೆ. ಒಂದು ಅದ್ಭುತ ನಡೆಯುತ್ತೆ, ನಿಮಗೆ ಬಿಡುಗಡೆ ಉಂಟಾಗುತ್ತೆ, ಎಲ್ಲ ಪರಿಸ್ಥಿತಿಗಳು ಬದಲಾಗಲಿಕ್ಕಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಮಯದಲ್ಲಿ ನಿಮ್ಮ ಪಾದ ಸಮ್ಮುಖದಲ್ಲಿ ನಾವು ಬರುತ್ತೇವಪ್ಪ. ಮೇಲಿರುವವುಗಳ ಮೇಲೆ ಮನಸ್ಸಿಡ್ರಿ ಎಂಬುದಾಗಿ ಹೇಳಿದ್ದೀರ. ಅನೇಕ ಸಾರಿ ನಮ್ಮ ಸುತ್ತಲೂ ನಡೆಯುತ್ತಿರುವ ಕಾರ್ಯಗಳ ಮೇಲೆ ಭಯದ ಸಂಗತಿಗಳನ್ನೇ ನಾವು ನೋಡುತ್ತಿದ್ದೇವಪ್ಪ. ಅವುಗಳನ್ನು ನೋಡುವ ಬದಲು ನಿಮ್ಮನ್ನು ನೋಡಲಿಕ್ಕೆ, ಪರಲೋಕದ ಕಡೆಗೆ ನೋಡಲಿಕ್ಕೆ ದೇವರೇ ನಮಗೆ ಸಹಾಯ ಮಾಡಿರಿ. ನಿಮ್ಮ ಬಗ್ಗೆ ಚಿಂತಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ನಿಮಗಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿರಿ. ಈ ವಾಕ್ಯವನ್ನು ಕೇಳುತ್ತಿರುವ, ವೀಕ್ಷಿಸುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ಪ್ರತಿಯೊಬ್ಬರು ಮೇಲಿರುವವುಗಳನ್ನು ಹುಡುಕಲಿಕ್ಕೆ ಸಹಾಯ ಮಾಡಿರಿ. ಒಂದು ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಮೇಲಿರುವವುಗಳ ಮೇಲೆ ಮನಸ್ಸಿಡೋಣ, ಮೇಲಿರುವವುಗಳನ್ನು ಹುಡುಕೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.